ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಕಾವು ಪಡೆದುಕೊಳ್ತಾ ಇದೆ. ಯಲಹಂಕ ವಲಯದಲ್ಲಿ 2014ರಿಂದ ಕೆಲಸ ಮಾಡ್ತಾ ಇದ್ದ ಬಿಬಿಎಂಪಿ ಅಧಿಕಾರಿಗಳಿಗೂ ಡಬ ಶುರುವಾಗಿದೆ. ಕೋಗಿಲು ಲೇಔಟ್ನ ಅಕ್ರಮ ಒತ್ತುವರಿ ಕಿಚ್ಚು ಕಾಂಗ್ರೆಸ್ ಸರ್ಕಾರವನ್ನು ಸುಡುತ್ತಿದೆ. ಫಕೀರ್ ಕಾಲೋನಿ ಸುತ್ತಮುತ್ತಲ ಕ್ವಾರಿಯನ್ನು ಮುಚ್ಚಿ ಶೆಡ್ ನಿರ್ಮಾಣ ಮಾಡಲಾಗಿದ್ದು, ಇದಕ್ಕೆಲ್ಲ ಪ್ರಮುಖ ಸೂತ್ರಧಾರಿಯೇ ವಾಸಿಂ ಬೇಗ್ ಎನ್ನಲಾಗ್ತಿದೆ. ಇನ್ನು ಅಚ್ಚರಿ ಅಂದ್ರೆ ಈತನ ಹೆಸರಿನಲ್ಲೇ ವಸೀಂ ಲೇಔಟ್ ಅನ್ನೋ ಬಡಾವಣೆ ಇದೆ. ಈ ನಡುವೆ ಸಚಿವ ಕೃಷ್ಣ ಬೈರೇಗೌಡ ಜೊತೆ ಈ ವಂಚಕ ವಾಸಿಂ ಇರೋ ಫೋಟೋಗಳು ತೀವ್ರ ಸಂಚಲನ ಮೂಡಿಸಿವೆ. ವಂಚಕ ವಾಸಿಂ ಜೊತೆ ಕೃಷ್ಣ ಬೈರೇಗೌಡರಿಗಿದೆಯಾ ಲಿಂಕ್? ರಿಪಬ್ಲಿಕ್ ಕನ್ನಡದಲ್ಲಿ ವಾಸಿಂ ಎಕ್ಸ್ಕ್ಲೂಸಿವ್ ಫೋಟೋ. ಕೋಗಿಲು ಲೇಔಟ್ನಲ್ಲಿರುವ ಸರ್ಕಾರಿ ಜಮೀನು ಒತ್ತುವರಿ ಮತ್ತು ಅಕ್ರಮವಾಗಿ ಶೆಡ್ ನಿರ್ಮಾಣದ ಪ್ರಕರಣ ಸುತ್ತಿ ಬಳಸಿ ಕಾಂಗ್ರೆಸ್ ಬುಡಕ್ಕೆ ಬರ್ತಿದೆ. ಸ್ಥಳೀಯ ಶಾಸಕ ಹಾಗೂ ಸಚಿವ ಕೃಷ್ಣ ಬೈರೇಗೌಡರ ಕೃಪಾ ಕಟಾಕ್ಷದಿಂದ ಇದೆಲ್ಲ ಅಕ್ರಮ ನಡೆದಿದೆ ಎಂದು ವಿರೋಧ ಪಕ್ಷಗಳು ಆರೋಪಿಸಿದ್ವು. ಈ ನಡುವೆ ರಿಪಬ್ಲಿಕ್ ಕನ್ನಡಕ್ಕೆ ವಂಚಕ ವಾಸಿಂ ಜೊತೆ ಸಚಿವ ಕೃಷ್ಣ ಬೈರೇಗೌಡರು ಇರೋ ಫೋಟೋಗಳು ಸಿಕ್ಕಿದ್ದು ಬಿಜೆಪಿ ಆರೋಪಕ್ಕೆ ಪುಷ್ಟಿ ಸಿಕ್ಕಂತಾಗಿದೆ. ಎಲ್ಲ ಗೊತ್ತಿದ್ದ ಅಧಿಕಾರಿಗಳು ಅಂದು ಸುಮ್ಮನಿದ್ದೇಕೆ? ಸುಮಾರು 10 ವರ್ಷಗಳಿಂದ ಕೋಗಿಲು ಲೇಔಟ್ ಕ್ವಾರೆಯ ಸುತ್ತಮುತ್ತ ಸರ್ಕಾರಿ ಜಮೀನು ಒತ್ತುವರಿ ಮಾಡಲಾಗ್ತಿದೆ. ಕ್ವಾರೆಗೆ ಮಣ್ಣು ತುಂಬಿ ಮನೆಗಳನ್ನ ಕಟ್ಟಲಾಗಿದೆ. ಆದರೆ ಅಂದು ಇದನ್ನೆಲ್ಲ ನೋಡಿಕೊಂಡು ಅಧಿಕಾರಿಗಳು ಸುಮ್ಮನೆ ಇದ್ದಿದ್ದು ಏಕೆ ಎಂದು ಸಂತ್ರಸ್ತರು ಪ್ರಶ್ನಿಸುತ್ತಿದ್ದಾರೆ. ಇದ್ ಮಾಡ್ಕೊಂಡು ಎಲ್ಲರೂ ಇರೋಣ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರಾಗಿ ಬಂದಂಗೆ ಎಲ್ಲರೂ ಒಬ್ಬೊಬ್ಬರ ನಿಮ್ಗೆ ನೋಡ್ಕೊಂಡು ನಾನು ನೋಡ್ಕೊಂಡು ಅವರು ಆ ತರ ಎಲ್ಲ ಬಂದು ನಾವು ಸೇರ್ಕೊಂಡಿದ್ದಕ್ಕೆ ಈ ಮಣ್ಣುಗಳು ತುಂಬಸಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಮಣ್ಣು ಅಷ್ಟಿಷ್ಟು ಮಣ್ಣು ಅಲ್ಲ ಹಾಕಿರೋದು, ಲಕ್ಷಾಂತರ ರೂಪಾಯಿ ಅಲ್ಲಿಂದ ಇಲ್ಲಿ. ನಾವ್ ಹೇಳೋದು ಏನಂದ್ರೆ ನಿಮ್ಗೆ ಆವಾಗ ಎಲ್ಲಾರು ಬರ್ತಾ ಇದ್ರು, ಎಲ್ಲಾರು ನೋಡ್ತಾ ಇದ್ರು. ಪ್ರತಿಯೊಬ್ಬರಿಗೂ ಇದು ನಿಗಮ ಇದೆ. ಪೊಲೀಸವರಿಂದ ಹಿಡಿದು ಬಿಬಿಎಂಪಿ ಅವರಿಂದ ಹಿಡಿದು ತಹಸೀಲ್ದಾರ್ ಪ್ರತಿಯೊಬ್ಬರಿಗೂ ಇದೆ ನಿಯಮ. ಅವಾಗೆಲ್ಲಾನು ಮಣ್ಣು ತುಂಬಾ ಅವಾಗ ನೀವು ಏನಕ್ಕಮ್ಮ ಆಗ್ತಾ ಇದ್ದೀರಾ, ಮಣ್ಣು ಏನಕ್ಕೆ ತುಂಬಿಸ್ತೀರಾ, ಏನಕ್ಕೆ ಇದ್ ಮಾಡ್ತೀರಾ ಅಂತ ಒಂದು ಮಾತು ಕೇಳಿದಿದ್ರೆ ಇಷ್ಟು ಜನ ಬಂದು ಇಲ್ಲಿ ನೆಲೆ ಆಗ್ತಾ ಇದ್ರಾ? ಇಷ್ಟು ಜನ ದುಡ್ಡು ಖರ್ಚು ಮಾಡ್ತಾ ಇದ್ರಾ? ಯಾವ್ಯಾವ ತರ ಇಲ್ಲಿ ಕೇವಲ ಇಂಥ ಜಾಗದಲ್ಲಿ ಬಂದು ಇರೋರು ಯಾರು ದುಡ್ಡು ಇರೋರು ಬರ್ತಾರಾ? ಒತ್ತುವರಿ ವೇಳೆ ಇದ್ದ ಅಧಿಕಾರಿಗಳ ತಲೆದಂಡ. 2014-15ರ ಅವಧಿಯಲ್ಲಿ ಕೋಗಿಲು ಲೇಔಟ್ನ ಕ್ವಾರಿಯನ್ನು 2 ಹಂತದಲ್ಲಿ ತ್ಯಾಜ್ಯ ನಿರ್ವಹಣೆಗಾಗಿ ಬಿಬಿಎಂಪಿಗೆ ಸ್ಥಳ ಹಸ್ತಾಂತರ ಮಾಡಲಾಗಿತ್ತು. 2021ರಲ್ಲಿ ಈ ಜಾಗ ಬಿಎಸ್ಡಬ್ಲ್ಯೂಎಂಎಲ್ಗೆ ವರ್ಗಾವಣೆಯಾಗಿದೆ. ಆದರೆ ಸ್ಯಾಟಲೈಟ್ ಇಮೇಜಸ್ ಒತ್ತುವರಿಯ ಅಸಲಿ ಸತ್ಯ ಹೇಳ್ತಿದ್ದು 2019ರಿಂದಲೇ ಆಜಾದ್ ಮಸೀದಿ ಸುತ್ತಮುತ್ತ ಒತ್ತುವರಿ ಶುರುವಾಗಿದ್ದು 2023ರ ಹೊತ್ತಿಗೆ ಸಂಪೂರ್ಣವಾಗಿ ಸಣ್ಣ ಕಟ್ಟಡ ನಿರ್ಮಾಣವಾಗಿದೆ. ಈ ವೇಳೆ ಕರ್ತವ್ಯದಲ್ಲಿದ್ದ ಪಾಲಿಕೆ ಅಧಿಕಾರಿಗಳ ತಲೆದಂಡಕ್ಕೆ ಸರ್ಕಾರ ಮುಂದಾಗಿದೆ. ಒಂದೆಡೆ ಪಾಲಿಕೆ ಅಧಿಕಾರಿಗಳ ತಲೆದಂಡಕ್ಕೆ ಸರ್ಕಾರ ಲಿಸ್ಟ್ ರೆಡಿ ಮಾಡ್ತಿದ್ರೆ, ಮತ್ತೊಂದೆಡೆ ಅಕ್ರಮ ವಾಸಿಗಳಿಗೆ ಪರ್ಯಾಯ ಮನೆ ನೀಡಲು ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಸಂತ್ರಸ್ತರಿಂದ ಕಂದಾಯ ಇಲಾಖೆ, ಬೆಂಗಳೂರು ಉತ್ತರ ಪಾಲಿಕೆ, ರಾಜೀವ್ ಗಾಂಧಿ ವಸತಿ ಯೋಜನೆ ಮತ್ತು ಸ್ಲಂ ಬೋರ್ಡ್ ಅಧಿಕಾರಿಗಳು ಸುಮಾರು 18 ಮಾದರಿಯ ದಾಖಲೆಗಳ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಬಿಜೆಪಿಯ ವಿರೋಧದ ನಡುವೆಯೂ ಮನೆ ಹಸ್ತಾಂತರಕ್ಕೆ ಸರ್ಕಾರ ಬಿರುಸಿನ ಪ್ರಕ್ರಿಯೆ ನಡೆಸುತ್ತಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಕಾವು ಪಡೆದುಕೊಳ್ತಾ ಇದೆ. ಯಲಹಂಕ ವಲಯದಲ್ಲಿ 2014ರಿಂದ ಕೆಲಸ ಮಾಡ್ತಾ ಇದ್ದ ಬಿಬಿಎಂಪಿ ಅಧಿಕಾರಿಗಳಿಗೂ ಡಬ ಶುರುವಾಗಿದೆ. ಕೋಗಿಲು ಲೇಔಟ್ನ ಅಕ್ರಮ ಒತ್ತುವರಿ ಕಿಚ್ಚು ಕಾಂಗ್ರೆಸ್ ಸರ್ಕಾರವನ್ನು ಸುಡುತ್ತಿದೆ. ಫಕೀರ್ ಕಾಲೋನಿ ಸುತ್ತಮುತ್ತಲ ಕ್ವಾರಿಯನ್ನು ಮುಚ್ಚಿ ಶೆಡ್ ನಿರ್ಮಾಣ ಮಾಡಲಾಗಿದ್ದು, ಇದಕ್ಕೆಲ್ಲ ಪ್ರಮುಖ ಸೂತ್ರಧಾರಿಯೇ ವಾಸಿಂ ಬೇಗ್ ಎನ್ನಲಾಗ್ತಿದೆ. ಇನ್ನು ಅಚ್ಚರಿ ಅಂದ್ರೆ ಈತನ ಹೆಸರಿನಲ್ಲೇ ವಸೀಂ ಲೇಔಟ್ ಅನ್ನೋ ಬಡಾವಣೆ ಇದೆ. ಈ ನಡುವೆ ಸಚಿವ ಕೃಷ್ಣ ಬೈರೇಗೌಡ ಜೊತೆ ಈ ವಂಚಕ ವಾಸಿಂ ಇರೋ ಫೋಟೋಗಳು ತೀವ್ರ ಸಂಚಲನ ಮೂಡಿಸಿವೆ. ವಂಚಕ ವಾಸಿಂ ಜೊತೆ ಕೃಷ್ಣ ಬೈರೇಗೌಡರಿಗಿದೆಯಾ ಲಿಂಕ್? ರಿಪಬ್ಲಿಕ್ ಕನ್ನಡದಲ್ಲಿ ವಾಸಿಂ ಎಕ್ಸ್ಕ್ಲೂಸಿವ್ ಫೋಟೋ. ಕೋಗಿಲು ಲೇಔಟ್ನಲ್ಲಿರುವ ಸರ್ಕಾರಿ ಜಮೀನು ಒತ್ತುವರಿ ಮತ್ತು ಅಕ್ರಮವಾಗಿ ಶೆಡ್ ನಿರ್ಮಾಣದ ಪ್ರಕರಣ ಸುತ್ತಿ ಬಳಸಿ ಕಾಂಗ್ರೆಸ್ ಬುಡಕ್ಕೆ ಬರ್ತಿದೆ.
ಸ್ಥಳೀಯ ಶಾಸಕ ಹಾಗೂ ಸಚಿವ ಕೃಷ್ಣ ಬೈರೇಗೌಡರ ಕೃಪಾ ಕಟಾಕ್ಷದಿಂದ ಇದೆಲ್ಲ ಅಕ್ರಮ ನಡೆದಿದೆ ಎಂದು ವಿರೋಧ ಪಕ್ಷಗಳು ಆರೋಪಿಸಿದ್ವು. ಈ ನಡುವೆ ರಿಪಬ್ಲಿಕ್ ಕನ್ನಡಕ್ಕೆ ವಂಚಕ ವಾಸಿಂ ಜೊತೆ ಸಚಿವ ಕೃಷ್ಣ ಬೈರೇಗೌಡರು ಇರೋ ಫೋಟೋಗಳು ಸಿಕ್ಕಿದ್ದು ಬಿಜೆಪಿ ಆರೋಪಕ್ಕೆ ಪುಷ್ಟಿ ಸಿಕ್ಕಂತಾಗಿದೆ. ಎಲ್ಲ ಗೊತ್ತಿದ್ದ ಅಧಿಕಾರಿಗಳು ಅಂದು ಸುಮ್ಮನಿದ್ದೇಕೆ? ಸುಮಾರು 10 ವರ್ಷಗಳಿಂದ ಕೋಗಿಲು ಲೇಔಟ್ ಕ್ವಾರೆಯ ಸುತ್ತಮುತ್ತ ಸರ್ಕಾರಿ ಜಮೀನು ಒತ್ತುವರಿ ಮಾಡಲಾಗ್ತಿದೆ. ಕ್ವಾರೆಗೆ ಮಣ್ಣು ತುಂಬಿ ಮನೆಗಳನ್ನ ಕಟ್ಟಲಾಗಿದೆ. ಆದರೆ ಅಂದು ಇದನ್ನೆಲ್ಲ ನೋಡಿಕೊಂಡು ಅಧಿಕಾರಿಗಳು ಸುಮ್ಮನೆ ಇದ್ದಿದ್ದು ಏಕೆ ಎಂದು ಸಂತ್ರಸ್ತರು ಪ್ರಶ್ನಿಸುತ್ತಿದ್ದಾರೆ. ಇದ್ ಮಾಡ್ಕೊಂಡು ಎಲ್ಲರೂ ಇರೋಣ ಅಂತ ಹೇಳ್ಬಿಟ್ಟು ಒಬ್ಬೊಬ್ರಾಗಿ ಬಂದಂಗೆ ಎಲ್ಲರೂ ಒಬ್ಬೊಬ್ರವರ ನಿಮ್ಗೆ ನೋಡ್ಕೊಂಡು ನಾನು ನೋಡ್ಕೊಂಡು ಅವರು ಆ ತರ ಎಲ್ಲ ಬಂದು ನಾವು ಸೇರ್ಕೊಂಡಿದ್ದಕ್ಕೆ ಈ ಮಣ್ಣುಗಳು ತುಂಬಸಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಮಣ್ಣು ಅಷ್ಟಿಷ್ಟು ಮಣ್ಣು ಅಲ್ಲ ಹಾಕಿರೋದು, ಲಕ್ಷಾಂತರ ರೂಪಾಯಿ ಅಲ್ಲಿಂದ ಇಲ್ಲಿ. ನಾವ್ ಹೇಳೋದು ಏನಂದ್ರೆ ನಿಮ್ಗೆ ಆವಾಗ ಎಲ್ಲಾರು ಬರ್ತಾ ಇದ್ರು, ಎಲ್ಲಾರು ನೋಡ್ತಾ ಇದ್ರು. ಪ್ರತಿಯೊಬ್ಬರಿಗೂ ಇದು ನಿಗಮ ಇದೆ. ಪೊಲೀಸ್ ಅವರಿಂದ ಹಿಡಿದು BBMP ಅವರಿಂದ ಹಿಡಿದು ತಹಸೀಲ್ದಾರ್ ಪ್ರತಿಯೊಬ್ಬರಿಗೂ ಇದೇ ನಿಯಮ. ಅವಾಗೆಲ್ಲಾನು ಮಣ್ಣುಗಳು ತುಂಬಾ ಅವಾಗ ನೀವು ಏನಕ್ಕಮ್ಮ ಆಗ್ತಾ ಇದ್ದೀರಾ, ಮಣ್ಣು ಏನಕ್ಕೆ ತುಂಬಿಸ್ತೀರಾ, ಏನಕ್ಕೆ ಇದ್ ಮಾಡ್ತೀರಾ ಅಂತ ಒಂದು ಮಾತು ಕೇಳಿದಿದ್ರೆ ಇಷ್ಟು ಜನ ಬಂದು ಇಲ್ಲಿ ನೆಲೆ ಆಗ್ತಾ ಇದ್ರಾ? ಇಷ್ಟು ಜನ ದುಡ್ಡು ಖರ್ಚು ಮಾಡ್ತಾ ಇದ್ರ? ಯಾವ್ಯಾವ ತರ ಇಲ್ಲಿ ಕೇವಲ ಇಂಥ ಜಾಗದಲ್ಲಿ ಬಂದು ಇರೋರು ಯಾರು, ದುಡ್ಡು ಇರೋರು ಬರ್ತಾರಾ? ಒತ್ತುವರಿ ವೇಳೆ ಇದ್ದ ಅಧಿಕಾರಿಗಳ ತಲೆದಂಡ. 2014-15ರ ಅವಧಿಯಲ್ಲಿ ಕೋಗಿಲು ಲೇಔಟ್ನ ಕ್ವಾರಿಯನ್ನು 2 ಹಂತದಲ್ಲಿ ತ್ಯಾಜ್ಯ ನಿರ್ವಹಣೆಗಾಗಿ ಬಿಬಿಎಂಪಿಗೆ ಸ್ಥಳ ಹಸ್ತಾಂತರ ಮಾಡಲಾಗಿತ್ತು. 2021ರಲ್ಲಿ ಈ ಜಾಗ BSWMLಗೆ ವರ್ಗಾವಣೆಯಾಗಿದೆ. ಆದರೆ ಸ್ಯಾಟಲೈಟ್ ಇಮೇಜಸ್ ಒತ್ತುವರಿಯ ಅಸಲಿ ಸತ್ಯ ಹೇಳ್ತಿದ್ದು 2019ರಿಂದಲೇ ಆಜಾದ್ ಮಸೀದಿ ಸುತ್ತಮುತ್ತ ಒತ್ತುವರಿ ಶುರುವಾಗಿದ್ದು 2023ರ ಹೊತ್ತಿಗೆ ಸಂಪೂರ್ಣವಾಗಿ ಸಣ್ಣ ಕಟ್ಟಡ ನಿರ್ಮಾಣವಾಗಿದೆ. ಈ ವೇಳೆ ಕರ್ತವ್ಯದಲ್ಲಿದ್ದ ಪಾಲಿಕೆ ಅಧಿಕಾರಿಗಳ ತಲೆದಂಡಕ್ಕೆ ಸರ್ಕಾರ ಮುಂದಾಗಿದೆ. ಒಂದೆಡೆ ಪಾಲಿಕೆ ಅಧಿಕಾರಿಗಳ ತಲೆದಂಡಕ್ಕೆ ಸರ್ಕಾರ ಲಿಸ್ಟ್ ರೆಡಿ ಮಾಡ್ತಿದ್ರೆ, ಮತ್ತೊಂದೆಡೆ ಅಕ್ರಮ ವಾಸಿಗಳಿಗೆ ಪರ್ಯಾಯ ಮನೆ ನೀಡಲು ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಸಂತ್ರಸ್ತರಿಂದ ಕಂದಾಯ ಇಲಾಖೆ, ಬೆಂಗಳೂರು ಉತ್ತರ ಪಾಲಿಕೆ, ರಾಜೀವ್ ಗಾಂಧಿ ವಸತಿ ಯೋಜನೆ ಮತ್ತು ಸ್ಲಂ ಬೋರ್ಡ್ ಅಧಿಕಾರಿಗಳು ಸುಮಾರು 18 ಮಾದರಿಯ ದಾಖಲೆಗಳ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಬಿಜೆಪಿಯ ವಿರೋಧದ ನಡುವೆಯೂ ಮನೆ ಹಸ್ತಾಂತರಕ್ಕೆ ಸರ್ಕಾರ ಬಿರುಸಿನ ಪ್ರಕ್ರಿಯೆ ನಡೆಸುತ್ತಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಕಾವು ಪಡೆದುಕೊಳ್ತಾ ಇದೆ. ಯಲಹಂಕ ವಲಯದಲ್ಲಿ 2014ರಿಂದ ಕೆಲಸ ಮಾಡ್ತಾ ಇದ್ದ ಬಿಬಿಎಂಪಿ ಅಧಿಕಾರಿಗಳಿಗೂ ಡಬ ಶುರುವಾಗಿದೆ. ಕೋಗಿಲು ಲೇಔಟ್ನ ಅಕ್ರಮ ಒತ್ತುವರಿ ಕಿಚ್ಚು ಕಾಂಗ್ರೆಸ್ ಸರ್ಕಾರವನ್ನು ಸುಡುತ್ತಿದೆ. ಫಕೀರ್ ಕಾಲೋನಿ ಸುತ್ತಮುತ್ತಲ ಕ್ವಾರಿಯನ್ನು ಮುಚ್ಚಿ ಶೆಡ್ ನಿರ್ಮಾಣ ಮಾಡಲಾಗಿದ್ದು, ಇದಕ್ಕೆಲ್ಲ ಪ್ರಮುಖ ಸೂತ್ರಧಾರಿಯೇ ವಾಸಿಂ ಬೇಗ್ ಎನ್ನಲಾಗ್ತಿದೆ. ಇನ್ನೂ ಅಚ್ಚರಿ ಅಂದ್ರೆ ಈತನ ಹೆಸರಿನಲ್ಲೇ ವಸೀಂ ಲೇಔಟ್ ಅನ್ನೋ ಬಡಾವಣೆ ಇದೆ. ಈ ನಡುವೆ ಸಚಿವ ಕೃಷ್ಣ ಬೈರೇಗೌಡ ಜೊತೆ ಈ ವಂಚಕ ವಾಸಿಂ ಇರೋ ಫೋಟೋಗಳು ತೀವ್ರ ಸಂಚಲನ ಮೂಡಿಸಿವೆ. ವಂಚಕ ವಾಸಿಂ ಜೊತೆ ಕೃಷ್ಣ ಬೈರೇಗೌಡರಿಗಿದೆಯಾ ಲಿಂಕ್? ರಿಪಬ್ಲಿಕ್ ಕನ್ನಡದಲ್ಲಿ ವಾಸಿಂ ಎಕ್ಸ್ಕ್ಲೂಸಿವ್ ಫೋಟೋ. ಕೋಗಿಲು ಲೇಔಟ್ನಲ್ಲಿರುವ ಸರ್ಕಾರಿ ಜಮೀನು ಒತ್ತುವರಿ ಮತ್ತು ಅಕ್ರಮವಾಗಿ ಶೆಡ್ ನಿರ್ಮಾಣದ ಪ್ರಕರಣ ಸುತ್ತಿ ಬಳಸಿ ಕಾಂಗ್ರೆಸ್ ಬುಡಕ್ಕೆ ಬರ್ತಿದೆ. ಸ್ಥಳೀಯ ಶಾಸಕ ಹಾಗೂ ಸಚಿವ ಕೃಷ್ಣ ಬೈರೇಗೌಡರ ಕೃಪಾ ಕಟಾಕ್ಷದಿಂದ ಇದೆಲ್ಲ ಅಕ್ರಮ ನಡೆದಿದೆ ಎಂದು ವಿರೋಧ ಪಕ್ಷಗಳು ಆರೋಪಿಸಿದ್ವು. ಈ ನಡುವೆ ರಿಪಬ್ಲಿಕ್ ಕನ್ನಡಕ್ಕೆ ವಂಚಕ ವಾಸಿಂ ಜೊತೆ ಸಚಿವ ಕೃಷ್ಣ ಬೈರೇಗೌಡರು ಇರೋ ಫೋಟೋಗಳು ಸಿಕ್ಕಿದ್ದು ಬಿಜೆಪಿ ಆರೋಪಕ್ಕೆ ಪುಷ್ಟಿ ಸಿಕ್ಕಂತಾಗಿದೆ. ಎಲ್ಲ ಗೊತ್ತಿದ್ದ ಅಧಿಕಾರಿಗಳು ಅಂದು ಸುಮ್ಮನಿದ್ದೇಕೆ? ಸುಮಾರು 10 ವರ್ಷಗಳಿಂದ ಕೋಗಿಲು ಲೇಔಟ್ ಕ್ವಾರೆಯ ಸುತ್ತಮುತ್ತ ಸರ್ಕಾರಿ ಜಮೀನು ಒತ್ತುವರಿ ಮಾಡಲಾಗ್ತಿದೆ. ಕ್ವಾರೆಗೆ ಮಣ್ಣು ತುಂಬಿ ಮನೆಗಳನ್ನ ಕಟ್ಟಲಾಗಿದೆ. ಆದರೆ ಅಂದು ಇದನ್ನೆಲ್ಲ ನೋಡಿಕೊಂಡು ಅಧಿಕಾರಿಗಳು ಸುಮ್ಮನೆ ಇದ್ದಿದ್ದು ಏಕೆ ಎಂದು ಸಂತ್ರಸ್ತರು ಪ್ರಶ್ನಿಸುತ್ತಿದ್ದಾರೆ. ಇದ್ ಮಾಡ್ಕೊಂಡು ಎಲ್ಲರೂ ಇರೋಣ ಅಂತ ಹೇಳ್ಬಿಟ್ಟು ಒಬ್ಬೊಬ್ರಾಗಿ ಬಂದಂಗೆ ಎಲ್ಲಾರು ಒಬ್ಬೊಬ್ರವರ ನಿಮ್ಗೆ ನೋಡ್ಕೊಂಡು ನಾನು ನೋಡ್ಕೊಂಡು ಅವರು ಆ ತರ ಎಲ್ಲ ಬಂದು ನಾವು ಸೇರ್ಕೊಂಡಿದ್ದಕ್ಕೆ ಈ ಮಣ್ಣುಗಳು ತುಂಬಸಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಮಣ್ಣು ಅಷ್ಟಿಷ್ಟು ಮಣ್ಣು ಅಲ್ಲ ಹಾಕಿರೋದು, ಲಕ್ಷಾಂತರ ರೂಪಾಯಿ ಅಲ್ಲಿಂದ ಇಲ್ಲಿ. ನಾವ್ ಹೇಳೋದು ಏನಂದ್ರೆ ನಿಮ್ಗೆ ಆವಾಗ ಎಲ್ಲಾರು ಬರ್ತಾ ಇದ್ರು, ಎಲ್ಲಾರು ನೋಡ್ತಾ ಇದ್ರು. ಪ್ರತಿಯೊಬ್ಬರಿಗೂ ಇದು ನಿಗಮ ಇದೆ.
ಪೊಲೀಸ್ ಅವರಿಂದ ಹಿಡಿದು BBMP ಅವರಿಂದ ಹಿಡಿದು ಪ್ರತಿಯೊಂದು ತಹಸೀಲ್ದಾರ್ ಪ್ರತಿಯೊಬ್ಬರಿಗೂ ಇದೇ ನಿಯಮ. ಅವಾಗೆಲ್ಲಾನು ಮಣ್ಣುಗಳು ತುಂಬಾ ಅವಾಗ ನೀವು ಏನಕ್ಕಮ್ಮ ಆಗ್ತಾ ಇದ್ದೀರಾ ಮಣ್ಣು, ಏನಕ್ಕೆ ತುಂಬಿಸ್ತೀರಾ, ಏನಕ್ಕೆ ಇದ್ ಮಾಡ್ತೀರಾ ಅಂತ ಒಂದು ಮಾತು ಕೇಳಿದಿದ್ರೆ ಇಷ್ಟು ಜನ ಬಂದು ಇಲ್ಲಿ ನೆಲೆ ಆಗ್ತಾ ಇದ್ರಾ, ಇಷ್ಟು ಜನ ದುಡ್ಡು ಖರ್ಚು ಮಾಡ್ತಾ ಇದ್ರ? ಯಾವ ತರ ಇಲ್ಲಿ ಕೇವಲ ಇಂಥ ಜಾಗದಲ್ಲಿ ಬಂದು ಇರೋರು ಯಾರು, ದುಡ್ಡಿರೋರು ಬರ್ತಾರಾ? ಒತ್ತುವರಿ ವೇಳೆ ಇದ್ದ ಅಧಿಕಾರಿಗಳ ತಲೆದಂಡ 2014-15ರ ಅವಧಿಯಲ್ಲಿ ಕೋಗಿಲು ಲೇಔಟ್ನ ಕ್ವಾರಿಯನ್ನು 2 ಹಂತದಲ್ಲಿ ತ್ಯಾಜ್ಯ ನಿರ್ವಹಣೆಗಾಗಿ ಬಿಬಿಎಂಪಿಗೆ ಸ್ಥಳ ಹಸ್ತಾಂತರ ಮಾಡಲಾಗಿತ್ತು. 2021ರಲ್ಲಿ ಈ ಜಾಗ BSWMLಗೆ ವರ್ಗಾವಣೆಯಾಗಿದೆ. ಆದರೆ ಸ್ಯಾಟಲೈಟ್ ಇಮೇಜಸ್ ಒತ್ತುವರಿಯ ಅಸಲಿ ಸತ್ಯ ಹೇಳ್ತಿದ್ದು 2019ರಿಂದಲೇ ಆಜಾದ್ ಮಸೀದಿ ಸುತ್ತಮುತ್ತ ಒತ್ತುವರಿ ಶುರುವಾಗಿದ್ದು 2023ರ ಹೊತ್ತಿಗೆ ಸಂಪೂರ್ಣವಾಗಿ ಸಣ್ಣ ಸಣ್ಣ ಕಟ್ಟಡ ನಿರ್ಮಾಣವಾಗಿದೆ. ಈ ವೇಳೆ ಕರ್ತವ್ಯದಲ್ಲಿದ್ದ ಪಾಲಿಕೆ ಅಧಿಕಾರಿಗಳ ತಲೆದಂಡಕ್ಕೆ ಸರ್ಕಾರ ಮುಂದಾಗಿದೆ. ಒಂದೆಡೆ ಪಾಲಿಕೆ ಅಧಿಕಾರಿಗಳ ತಲೆದಂಡಕ್ಕೆ ಸರ್ಕಾರ ಲಿಸ್ಟ್ ರೆಡಿ ಮಾಡ್ತಿದ್ರೆ, ಮತ್ತೊಂದೆಡೆ ಅಕ್ರಮ ವಾಸಿಗಳಿಗೆ ಪರ್ಯಾಯ ಮನೆ ನೀಡಲು ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಸಂತ್ರಸ್ತರಿಂದ ಕಂದಾಯ ಇಲಾಖೆ, ಬೆಂಗಳೂರು ಉತ್ತರ ಪಾಲಿಕೆ, ರಾಜೀವ್ ಗಾಂಧಿ ವಸತಿ ಯೋಜನೆ ಮತ್ತು ಸ್ಲಂ ಬೋರ್ಡ್ ಅಧಿಕಾರಿಗಳು ಸುಮಾರು 18 ಮಾದರಿಯ ದಾಖಲೆಗಳ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಬಿಜೆಪಿಯ ವಿರೋಧದ ನಡುವೆಯೂ ಮನೆ ಹಸ್ತಾಂತರಕ್ಕೆ ಸರ್ಕಾರ ಬಿರುಸಿನ ಪ್ರಕ್ರಿಯೆ ನಡೆಸುತ್ತಿದೆ. ಪೊಲಿಟಿಕಲ್ ಬ್ಯೂರೋ